ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕು ಮಟ್ಟಹಾಳ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡು ತಮ್ಮ ಜೀವನ ಸಾಗಿಸುವ ಬಡ ಕುಟುಂಬಗಳನ್ನು ಬೀದಿಗೆ ತಂದಿಳಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ಅವರು ಮನೆಗಳನ್ನು ತೆರವುಗೊಳಿಸಿದ್ದಾರೆ. ಅದಕ್ಕೆ 13 ಕುಟುಂಬಗಳು ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಅದಕ್ಕೆ ಭೀಮರಾಜ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರು ಶ್ರೀ ಶಿವು ನಾಟಿಕಾರ ಅವರು ಮತ್ತು ಭೀಮರಾಜ ಸೇನೆ ಮುಖಂಡರು ಶ್ರೀ ಶ್ರೀಕಾಂತ್ ಬಿಜಾಪುರ ಅವರು ಈ ಹೋರಾಟದಲ್ಲಿ ಭಾಗವಹಿಸಿ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತನಾಡಿ ಈ ಕುಟುಂಬಗಳಿಗೆ ನ್ಯಾಯ ಸಿಗಬೇಕೆಂದು ಹೇಳಿದರು. ಇಲ್ಲ ಸರ್, ಇಲ್ಲಿ ಯಾರು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಯವರು ತೆರವುಗೊಳಿಸ್ಯಾರ ಸರ್. ಅವು ಅದಕ್ಕೆ ತಮಗೂ ಕೂಡ ನಿನ್ನೆ ಒಬ್ಬರು ನಮ್ಮ ಸಂಜು ಕಂಬಾಗಿ ಅವರು ಲೆಟರ್ನು ಕೊಟ್ಟಿದ್ದಾರೆ ಸರ್. ಈಗ ನಾನು ಭೀಮರಾಜ ಸೈನ್ಯದಿಂದ ನಾನು ಇವರಿಗೆ ಬೆಂಬಲಿಸ್ತಾ ಇದ್ದೀನಿ. ಈಗ ಇವರಿಗೆ ನಿರಾಶ್ರಿತರಾಗಿದ್ದಾರೆ. ಅವ್ರಿಗೆ ಮನೆ ಎಲ್ಲ ಕಳ್ಕೊಂಡು ಬೀದಿ ಮೇಲೆ ಹೆಣ್ಣು ಮಕ್ಕಳೆಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಡು ಇಲ್ಲಿ ಧರಣಿ ಸತ್ಯಾಗ್ರಹ ಕೂತಾರೆ ಸರ್. ಅವರು ಸರ್ 12 ಮನೆಗಳೆಲ್ಲ ತೆರವುಗೊಳಿಸ್ಯಾರ ಸರ್. ಇದು ಯಾವ್ದು ಹನುಮಾಪುರ ಗ್ರಾಮ ಪಂಚಾಯತಿ ಐತಲ್ಲ ಸರ್. ಇಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಆದ್ರೆ ಅವ್ರು ಮನೆ ತೆರವುಗೊಳಿಸಲಿ ಅವ್ರು ಇರ್ತಕ್ಕಂಥ ವ್ಯವಸ್ಥೆಗೆ ಅವರು ಗ್ರಾಮ ಪಂಚಾಯತಿಯವರು ಬೆಂಬಲಕ್ಕೆ ನಿಂತಿಲ್ಲ. ಬಟ್ ಸಮಾಜ ಕಲ್ಯಾಣದವರು ಇಲ್ಲ, ಬರ್ತಾರೆ ಹೋಗ್ತಾರಂತ ಸರ್. ಅವ್ರಿಗೆ ಪೂರಾ ಗಂಜಿ ಕೇಂದ್ರನೂ ಅವ್ರು ನಿರ್ಮಾಣ ಮಾಡಿ ಸರ್. ಇಲ್ಲ ಸರ್, ಶಿವ ಅವ್ರಿಗೆ ಇವಾಗಲೇ ನಾನು ಮಾತಾಡಿದೆ ಸರ್. ನಾನು ಬಂದ ಮೇಲೆ ಮಾತಾಡಿದೆ ಶಿವ ಅವ್ರಿಗೆ, ಇವ್ರಿಗೆ ನಮ್ಮ ಇವ್ರಿಗೆ ಯುವ ಅವ್ರಿಗೆ. ಇಲ್ಲ ಸರ್, ಇಲ್ಲ ಅವ್ರಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಸರ್. ಸರಿ ಸರ್, ತಾವು ಕೂಡ ನಾಳೆ ಸ್ವಲ್ಪ ಬಂದು ಅವ್ರಿಗೆ ಏನಿದೆ ನಮ್ಮ ಭರವಸೆ. ತಾವು ಮೇನ್ ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಜಿಲ್ಲಾಧಿಕಾರಿಗಳಂದರೆ ನಮಗೆ ದೇವರಿದ್ದಂಗೆ ಇಡೀ ಜಿಲ್ಲೆಗೆ. ಅದಕ್ಕೆ ದಯಮಾಡಿ ಇವರಿಗೆ ಸೂರನ್ನು ಕಳ್ಕೊಂಡಿದ್ದಾರೆ ಸರ್ ಎಲ್ಲ ಮನೆಗಳು. ಓಕೆ ಸರ್, ಓಕೆ. ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನಲ್ಲಿ ಬರ್ತಕ್ಕಂಥ ಮಟ್ಟಾಳ ಗ್ರಾಮದಲ್ಲಿ 13 ಕುಟುಂಬಗಳನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಡದೇನೆ ಅವರ ನಿವಾಸಗಳನ್ನು ತೆರವುಗೊಳಿಸಿದ ವಿರುದ್ಧವಾಗಿ 16 ದಿನಗಳ ಕಾಲ ಇಲ್ಲಿನ ಇರ್ತಕ್ಕಂಥ ನಮ್ಮ ತಾಯಂದಿರು ಮತ್ತು ನಮ್ಮ ದಲಿತ ಸಮಾಜದ ಕುಟುಂಬಗಳು ಬೀದಿ ಮೇಲೆ ತಂದಿರತಕ್ಕಂಥ ಘಟನೆ ನಡೆದಿತ್ತು. ಆ ವಿಷಯನ ತಿಳಿದು ಇವತ್ತಿನ ದಿವಸ ನಾನು ಕೂಡಲೇ ಈ ಹೋರಾಟಕ್ಕೆ ನಾನು ಬೆಂಬಲಿಸ್ತಾ ಇದ್ದೀನಿ. ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮೌಳಿ ಶಂಕರ್ ಸಾಹೇಬರ ಸಂಘಟನೆ ಅವ್ರ ಹೋರಾಟದಿಂದ ಅವರು ಇಲ್ಲೊಂದು ಹೋರಾಟ ಹಮ್ಮಿಕೊಂಡಿದ್ರು. ನಮ್ಮ ಭೀಮರಾಜ ಸೇನೆ ರಾಜ್ಯಾಧ್ಯಕ್ಷ ನಾನು ಶಿವು ನಾಟಿಕರ. ಇವ್ರ ಹೋರಾಟಕ್ಕೆ ನಾನು ಇವತ್ತು ಬೆಂಬಲಿಸ್ತಾ ಇದ್ದೀನಿ. ಮತ್ತು ಇವರಿಗೆ ನ್ಯಾಯ ಸಿಗುವವರೆಗೂ ನಂದು ಹೋರಾಟ ಇವ್ರ ಜೊತೆ ಇರ್ತದೆ. ಪ್ರತಿ ವಿಷಯದಲ್ಲೂ ಅವ್ರ ಹಿಂದೆ ಇರ್ತೀನಿ ನಾನು. ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವರಿಗೆ ನ್ಯಾಯ ಕೊಡಿಸುವವರೆಗೂ ನಾವಂತೂ ಹೋರಾಟ ಕೈ ಬಿಡೋಂಗಿಲ್ಲ. ಇವರಿಗೆ ಜಾಗವನ್ನು ಕಲ್ಪಿಸಿಕೊಡ್ಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ.